ನೋಡ್ರಿ, ಮಡಿವಾಳಪ್ಪನವರಿಗೆ ಸಾಕಾಯ್ತು ಊರ. ಯಾವ ಊರು ಸಾಕಾಯ್ತು? ಕಡ್ಕೋಳ ಅಂತ ಹೇಳಿಲ್ಲ, ಯತ್ನಾಳ್ ಅಂತ ಹೇಳಿಲ್ಲ, ಯಡ್ರಾಮಿ ಅಂತ ಹೇಳಿಲ್ಲ. ಯಾವ ಊರು ಮಡಿವಾಳಪ್ಪನವರಿಗೆ ಸಾಕಾಯಿತು ಅಂತ ಕೇಳಿದರೆ ಈ ದೇಹವೆಂಬ ಊರು ಸಾಕಾಯಿತು, ಇದನ್ನು ಬಿಟ್ಟು ಪರಲೋಕಕ್ಕೆ ಹೋಗಂಬ ಅಂತ ಜೀವಕ್ಕೆ ಹೇಳ್ತಾರೆ. ನಡಿ, ಇನ್ನಾಯ್ತು ನಮ್ಮ ಕೆಲಸ, ನಾವೇನು ಬಂದಿದ್ದೀವಿ ನಾವು ಮಾಡಿದ್ದೀವಿ, ಹೋಗಮ್ ನಡಿ ಅಂತ ಹೇಳ್ತಾರೆ. ಯಾರು? ಕಡ್ಕೋಳ ಮಡಿವಾಳಪ್ಪನವರು. ನಮಗೆ ಇಷ್ಟೊಂದು ಮಡಿವಾಳಪ್ಪನವ್ರಿಗೆ ಹಚ್ಚಿಕೊಂಡಂಥ ಜನಗಳಿಗಿಷ್ಟು ನೋವಾಗ್ತದೆ. ಆ ಮಡಿವಾಳಪ್ಪ ಬದುಕಿದ್ದಾಗ ಅವರು ಲಿಂಗೈಕ್ಯ ಆಗೋದನ್ನು ನೋಡಿದಂಥ ಜನ ಎಷ್ಟು ದುಃಖ ಪಟ್ಟಿರ್ಬೇಕು, ನೀವು ಆಲೋಚನೆ ಮಾಡಬೇಕು, ಎಷ್ಟು ದುಃಖ ಪಟ್ಟಿರ್ಬೇಕು. ಮಡಿವಾಳಪ್ಪ ಬಹಳ ಖಡಕ್ ವ್ಯಕ್ತಿಯಾಗಿದ್ದ. ಅವನ ಮಾತುಗಳು ಹೆಂಗಿರ್ತಿದ್ವು ಅಂದ್ರೆ ಚಾಟಿ ಏಟಿದ್ದಂಗೆ ಇರ್ತಿದ್ದು, ಇದ್ದದ್ದನ್ನು ಇದ್ದಂಗೆ ಹೇಳ್ತಿದ್ದ. ನೋಡ್ರಿ, ಒಂದು ಪದ ಇಡೀ ಜಗತ್ತಿನ ತುಂಬ ಜಗಜ್ಜಾಹೀರಾಯಿತು. ಅದು ಯಾವದಂತ ಕೇಳಿದ್ರ, ಯಾವದ್ರಿ? ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು. ಎಂಥ ಸತ್ಯ ತುಂಬಿರುವಂಥ ಪದ ಇದು. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದಾವಪ್ಪ ಇಂಥ ದಿನ. ಮುಂಡಾಮೂಳರು ಕೂಡಿ ಕುಂಡಿ ಚೂಟರು ಕೂಡಿ ಕುಂಡಿ ನೋಡಿ ಮಣಿ ಹಾಕುವರಣ್ಣ. ಎಷ್ಟು ನೋವು ಸಹಿಸ್ಕೊಂಡಿರ್ಬೇಕು, ಎಷ್ಟು ಸಂಕಟ ಸಹಿಸ್ಕೊಂಡಿರ್ಬೇಕು, ಎಷ್ಟು ಅಪಮಾನಗಳು ಸಹಿಸ್ಕೊಂಡಿರ್ಬೇಕು, ಏನು ಅವಮಾನಗಳು ಸಹಿಸ್ಕೊಂಡಿರ್ಬೇಕು ಮಡಿವಾಳಪ್ಪ, ತಿಳ್ಕೊಡ್ರಿ. ನಾರ್ನಾಳ್ ದೇಸಾಯರ ಮನೆಗೆ ಹೋದಾಗ ಊಟಕ್ಕಂತ ಕರ್ಕೊಂಡು ಹೋಗ್ತಾರ. ಊಟಕ್ಕಂತ ಕರ್ಕೊಂಡು ಹೋದ ಮಡಿವಾಳಪ್ಪಗ ಎಲ್ಲರಿಗೆ ಮ್ಯಾಲ ಕೂಡಿಸ್ತಾರ, ಮಡಿವಾಳಪ್ಪಗೆ ಕೊಟ್ಟಿಗೆ ಕುಂದ್ರಿಸ್ತಾರ. ನಿನ್ನ ಊಟ ನಿನಬಲ್ಲೇ ಇರ್ಲೋ, ಎಂಥ ಗರ್ವಿನ ದೇಸಾಯಿ ನೀನು ನಾರ್ನಾಳಕ್ಕಂತ ಹೇಳಿ ಬೇಯ್ದು ಚೀತು ಅಂದು ಎದ್ದು ಬರ್ತಾನೆ ಮಡಿವಾಳಪ್ಪ. ಅಲ್ಲಿ ಊಟ ಮಾಡಂಗಿಲ್ಲ. ಅಂಥ ಸ್ವಾಭಿಮಾನಿ ಮಡಿವಾಳಪ್ಪ. ಸ್ವಾಭಿಮಾನದಿಂದ ಬದುಕಿದ್ರು ಮಡಿವಾಳಪ್ಪನವರು, ಸ್ವಾಭಿಮಾನದಿಂದ ಬದುಕಿದ್ರು. ಅದಕ್ಕೆ ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದಾವಪ್ಪ ಇಂಥ ದಿನ. ಮುಂಡಾಮೂಳರು ಕೂಡಿ ಕುಂಡಿ ಚೂಟೋರು ಕಡಿ ಅಂದರೆ ಯಾರ್ಯಾರು ದೊಡ್ಡವ್ರು ಇರ್ತಾರ, ಯಾರ್ಯಾರು ದೊಡ್ಡವರು ಇರ್ತಾರ ಅಂಥವ್ರಿಗೆ ದೊಡ್ಡ ಮಣಿ ಹಾಕ್ತೀರಿ, ಸಣ್ಣವ್ರು ನೋಡಿ ಸಣ್ಣ ಮಣಿ ಹಾಕ್ತಿರಲ್ಲ ಅಂತ ವ್ಯಂಗ್ಯ ಮಾಡಿ ಸಮಾಜಕ್ಕೆ ವಿಡಂಬನಾತ್ಮಕವಾಗಿ ಹೇಳಿದ ಮಡಿವಾಳ. ದಮ್ಮನವರು ಬಂದರೆ ನುಣ್ಣಗೆ ತುಪ್ಪ ಕಾಸಿ ನಿಮ್ಮದಂತೆ ನೀಡುವರಣ್ಣ. ನೋಡ್ರಿ, ಯಾರ್ಯಾರ ಒಂದು ಚಲೋ ಪ್ಯಾಂಟ ಅಂಗಿ ಹಾಕ್ಕೊಂಡು ಬಿಳಿ ಬಟ್ಟೆ ಉಟ್ಕೊಂಡು ಬಂದಂದ್ರೆ ಬರ್ರಿಯಪ್ಪ ಒಳಗೆ ಬರ್ರಿ, ಒಳಗೆ ಬರ್ರಿ, ಒಳಗೆ ಬರ್ರಿ. ಯವ್ವ, ಒಂದು ತುತ್ತ ಅನ್ನ ನೀಡ್ತಾಯಿ, ಹಸ್ತು ಬಂದಿನಿ 2 ದಿನದಿಂದ ಉಂಡಿಲ್ಲ ಅಂದ್ರೆ ಅವನಿಗೆ ಎಂದರೆ ಕೊಟ್ಟಿವೇನ? ಇವನಿಗೆ ಮನ್ಯಾಗ ಕರೆದು ತುಪ್ಪ ಉಣಿಸಿ ಇವ ಏನು ಬಂದು ನಮ್ಮ ಮನ್ಯಾಗ ದುಡ್ದಾನೆ? ತುಪ್ಪ ನೀಡಾಗ ಮತ್ತೆ ನೀವೇನು ಹೇಳ್ತೀರಿ ಅಂದ್ರೆ ಯಪ್ಪ ಇದು ನಿಮ್ಮದಂತ ಹೇಳ್ತೀರಿ. ಎಂಥ ಬುದ್ಧಿಗೇಡುಗಳಿಂದ ಮಡಿವಾಳಪ್ಪ. ನಿನ್ನ ಹೆಂಡ್ತಿ ಮೇವು ಮಾಡ್ಕೊಂಬಂದಾಳ, ಎಮ್ಮಿಗೆ ಮೇಯ್ ತೊಳಸ್ಯಾಳ, ಮೇವು ಹಾಕ್ಯಾಳ, ಉಣಿಸ್ಯಾಳ, ತಿನ್ಸ್ಯಾಳ. ನಿನ್ನ ಹೆಂಡ್ತಿ ಮಾಡಿದ ತುಪ್ಪನೋ ಅವ ಮಾಡಿದ ತುಪ್ಪ ಅಲ್ಲ ಅಂತ ಮಡಿವಾಳಪ್ಪ ಹೇಳ್ತಾನೆ. ಮಡಿವಾಳಪ್ಪ ಹೇಳ್ತಾನೆ. ಇದನ್ನು ಇದ್ದಂಗೆ ಹೇಳಿದರು. ತಮ್ಮನವರು ಬಂದರೆ ನುಣ್ಣಗೆ ತುಪ್ಪ ಕಾಸಿ ನಿಮ್ಮದಂತೆ ನೀಡುವರನ್ನ, ಸಣ್ಣನವರು ಬಂದರೆ ಸುಮ್ಮೆ ಹೊಳ್ಳಿ ನೋಡ್ತಾರೆ ಚುಮ್ಮ ಸುಳೆ ಮಕ್ಕಳಿದ್ದಾರೆ. ಇಂಥ ಶಬ್ದಗಳ ಬಳಸೋದ್ರ ಮುಖಾಂತರ ಮಡಿವಾಳಪ್ಪ ಮನೆ ಮಾತಾಗಿಬಿಡ್ತಾನೆ. ಮಡಿವಾಳಪ್ಪ ಎಲ್ಲರಿಗೆ ಭಾಳ ಹತ್ತಿರ ಆಗಿಬಿಡ್ತಾನೆ. ನನಗೆ ಚಿತ್ರದುರ್ಗದೊಳಗೆ ಭಾಷಣ ಪ್ರವಚನ ಮಾಡಾಗ ಮಡಿವಾಳಪ್ಪನವ್ರ ವಚನಗಳು ಬಳಸೋವಂಥ ಸಮಯದೊಳಗೆ ಸುಳೆ ಮಕ್ಕಳು ಪಳೆ ಮಕ್ಕಳು ಅಂತ ಬಳಸಿದಾಗ ಅಲ್ಲಿ ಸ್ವಾಮಿಗಳಂತಿದ್ರು, ಏನ್ರಿ ಸ್ವಾಮಿಗಳೇ ಇಂಥ ಶಬ್ದ ಬಳಸ್ತಿರಲ್ಲ ಅಂತ ಬ್ಯಾಸರ ಮಾಡ್ಕೊಂತಿದ್ರು. ಎಲ್ಲಿ ತನಕ ಮಡಿವಾಳಪ್ಪನ ಸಾಹಿತ್ಯ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲೋ ಅಲ್ಲಿ ತನಕ ಬ್ಯಾಸರ ಮಾಡಿಕೊಂಡ್ರು. ಮುಂದೆ ಮಡಿವಾಳಪ್ಪನ ಸಾಹಿತ್ಯ ಅರ್ಥ ಮಾಡ್ಕೊಂಡಂಥ ಸ್ವಾಮಿಗಳು ಏನು ಮಾಡಿದ್ರು ಅಂತ ಕೇಳಿದ್ರ, ತಾವೇ ಸ್ವತಃ ಖರ್ಚು ಮಾಡಿ ಮಡಿವಾಳಪ್ಪನ ಹಾಡುಗಳು ಪ್ರಿಂಟ್ ಮಾಡಿಸ್ತಾರೆ. ಕಡ್ಕೋಳ ಮಡಿವಾಳಪ್ಪನ ಹಾಡು ಪ್ರಿಂಟ್ ಮಾಡಿಸ್ತಾರೆ. ಅಷ್ಟು ಪರಿವರ್ತನೆ ಆಗ್ತಾರೆ, ಮಡಿವಾಳಪ್ಪನ ಸಾಹಿತ್ಯಕ್ಕೆ ಬರಲಾಗ್ತಾರೆ ಅಂತ. ನಿಮ್ಮದಂತ ನೀಡುವರಣ್ಣ, ಎಳ್ಳನವರು ಬಂದರೆ ಸುಳೆ ಹೊಳ್ಳಿ ನೋಡ್ತಾರ, ಎಳ್ಳನವರು ಬಂದರೆ ಸುಳೆ ಹೊಳ್ಳಿ ನೋಡ್ತಾರ. ಸುಮ್ಮ ಸುಳೆ ಮಕ್ಕಳಿವರಣ್ಣ, ಸುಮ್ಮ ಸುಳೆ ಮಕ್ಕಳಿವರಣ್ಣ. ಮಂಡಲದೊಳಗಾಗಿ ಅದಕ್ಕೆ
ಹಿಂಗ ಮಡಿವಾಳಪ್ಪನವರು ಇದ್ದಂಗ ನುಡಿದು ನ್ಯಾಯ ನಿಷ್ಠೂರಿ ಆಗ್ತಾರೆ ಸಮಾಜಕ್ಕೆ. ಖಡಕ್ಕಾಗಿ ಮಾತಾಡೋದ್ರ ಮುಖಾಂತರ ಎಲ್ಲ ಮಲಗಿದಂಥ ಸಮಾಜವನ್ನು ಎಚ್ಚರಿಸ್ತಾರೆ, ಎದ್ದೇಳ್ರಿ ಅಂತ ಜಾಗೃತಗೊಳಿಸ್ತಾರೆ ಮಡಿವಾಳಪ್ಪನವರು. ಗಡ್ಡ ಜಡಿಯ ಬಿಟ್ಟು ಒಡ್ಡಿಲೆ ಬಂದರೆ ಇವತ್ತು ಮಾತಾಡ್ಲಿಕ್ಕೆ ನಮಗೆ ತಾಕತ್ತಿಲ್ಲ. ಅವ ಹಾಡಿದ ಪದ ಹಾಡಬೇಕಾದ್ರೆ ಎದಿ ನಡಗ್ತದೆ. ಗಡ್ಡ ಜಡಿಯ ಬಿಟ್ಟು ಒಡ್ಡಿಲೆ ಬಂದರೆ ಅಡ್ಡ ನಿಟ್ಟ ಬೀಳುವರಣ್ಣ ಅಂದ. ಆವತ್ತಿನ ಕಾಲದೊಳಗೆ ಎಂಥ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂದರೆ ಅಂಥ ಸಮಯದೊಳಗೆ ಎದ್ದು ನಿಂತು ಹೇಳ್ತಾನೆ ಮಡಿವಾಳಪ್ಪ, ಗಡ್ಡ ಜಡಿ ಬಿಟ್ಟು ಒಡ್ಡಿಲೆ ಬಂದ್ರಂದ್ರೆ ಅವ್ರಿಗೆ ಅಡ್ಡ ನಿಟ್ಟ ಬೀಳ್ತೀರಿ. ಗುಡ್ಡದ ಮಹಂತ ಅಂದ್ರೆ ಯಾರು? ಸರಳ ಸಹಜ ನಿರಾಳ ಇರುವಂತ ಮಹಂತನ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಗಡ್ಡ ಬಿಟ್ಟವ್ರು ನೋಡಿ ಬೆನ್ನತ್ತಿದ್ರಲ್ಲ ಅಂತ ಮಡಿವಾಳಪ್ಪ ಹೆಜ್ಜೆಜ್ಜಿಗೂ ಎಚ್ಚರಿಸ್ತಾನೆ, ನಿಮ್ಮನ್ನ ಎಚ್ಚರಿಸ್ತಾನೆ. ಆವತ್ತು ಮಡಿವಾಳಪ್ಪ ಹೇಳಿದ್ರು, ಇವತ್ತಿಗೂ ಕೂಡ ನೀವು ಅದನ್ನ ಮುಂದುವರಿಸ್ಕೊಂಡು ಬಂದ್ರಿ. ಈ ಊರಿನೊಳಗೆ ಮಡಿವಾಳಪ್ಪನ ಬಗ್ಗೆ ನೀವೆಲ್ಲ 4-5 ದಿವಸ ತಿಳ್ಕೊಂಡಿದ್ದೀರಿ. ತಿಳ್ಕೊಳ್ಳಕ್ಕೆ ಅರ್ಥ ಏನು ಅಂದ್ರೆ ನಿಮಗೆಲ್ಲ ಮಡಿವಾಳಪ್ಪನ ಸಾಹಿತ್ಯ ಮನದಟ್ಟದ. ಒಂದು ಸ್ವಲ್ಪ ಆ ದೀಪಕ್ಕೆ ಕುಡಿ ಬಂದಾಗ ಒಂದು ಸ್ವಲ್ಪ ಹೆಂಗೆ ಬಾಜು ಮಾಡಿ ದೀಪ ಜಾಗರ ಮಾಡ್ತಾರಲ್ಲ, ಹಂಗೆ ಪೂಜ್ಯರು ಬಂದು ಮಡಿವಾಳಪ್ಪನ ಸಾಹಿತ್ಯನ ಮತ್ತೆ ನಿಮಗೆ ಜಾಗೃತಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ನಮಗೂ ಬಹಳ ಖುಷಿ ಆಗ್ತದೆ. 4-5 ದಿನ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ನಮಗೆ ಒಂದು ದಿನ ಮಾಡಿದಷ್ಟು ನಮಗೆ ಖುಷಿಯಾಗಿದೆ. ಯಾಕಂದ್ರೆ ಈ 4-5 ದಿನ ಹೆಂಗೆ ಹೋಯ್ತೋ ಗೊತ್ತೇ ಇಲ್ಲ. ಯಾಕಂತ ಕೇಳಿದ್ರೆ ನೀವೆಲ್ಲರೂ ಆ ರೀತಿ ಸಹಕಾರ ಕೊಟ್ಟು ನಮಗೆ ಬಹಳ ಗೌರವದಿಂದ ಕಂಡಿದ್ದೀರಿ. ನಿನ್ನೆ ನಮ್ಮ ಬಸು ಮಾಸ್ಟ್ರು ಒಂದು ಮಾತಂದರು, ಬಹಳ ಎತ್ತರಕ್ಕೊಯ್ದು ಮಾತಾಡಿದರು.
ನಾವು ಅಷ್ಟು ಎತ್ತರದ ವ್ಯಕ್ತಿತ್ವದವರಲ್ಲ. ನಾವು ಯಾರು ಅಂತ ಕೇಳಿದರೆ ಯತ್ನಾಳದವ್ರ ಪಾಲಿಗೆ ಸ್ವಾಮಿನೂ ಅಲ್ಲ, ಸಂತನೂ ಅಲ್ಲ, ಅತಿಥಿನೂ ಅಲ್ಲ, ಮತ್ತೇನೂ ಅಲ್ಲ. ಯತ್ನಾಳದವ್ರ ಪಾಲಿಗೆ ನಾ ಹೆಂಗಂದ್ರೆ ನಿಮ್ಮ ಮನೆ ಚೊಚ್ಚಲ ಮಗ ಇದ್ದಂಗೆ, ನಿಮ್ಮ ಮನೆ ಚೊಚ್ಚಲ ಮಗ ಇದ್ದಂಗೆ ಅಂತ ಅಭಿಮಾನದಿಂದ ಹೇಳ್ತೀನಿ. ನಾನು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ನಾನು ಕೂಡ ಒಂದಿಷ್ಟು ದಿನದಿಂದ ಬರಲ್ಲ ಅಂತಿದ್ದೆ. ಅದು ಯಾಕೆ ಬರಲ್ಲ ಅಂತಿದ್ದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತದ. ಇವತ್ತು ಆ ಯೋಗ ಕೂಡಿ ಬಂತು. ಯೋಗ ಕೂಡಿ ಬಂದು ಯಾವಾಗ ಮಡಿವಾಳಪ್ಪನ ಆಶೀರ್ವಾದ, ಶ್ರೀ ದೇವಿಯ ಆಶೀರ್ವಾದ, ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಕೂಡಿ ಬಂತೋ ಅಂಥ ಸೌಭಾಗ್ಯ ಇವತ್ತು ನನಗೆ ಒಲಿದು ಬಂದದಂತ ನಾನು ಭಾವಿಸ್ಕೊತೀನಿ. ಇಡೀ ನನ್ನ ಜೀವನದ ಇತಿಹಾಸದೊಳಗೆ ಮೈಸೂರು, ಕಲ್ಕತ್ತಾ, ಡೆಲ್ಲಿ, ಗುಜರಾತ್ ಎಲ್ಲಿ ಪ್ರವಚನ ಮಾಡಿದ್ರು ನನಗಷ್ಟು ಖುಷಿಯಾಗಿಲ್ಲ. ಯತ್ನಾಳದೊಳಗೆ ಪ್ರವಚನ ಮಾಡಿದ್ದು ನನ್ನ ತವರು ಮನೆಯೊಳಗೆ ನಿಂತು ನಾ ಮಾತಾಡಿದಷ್ಟು ಖುಷಿಯಾಗ್ಯದ. ನನಗೆ ನೀವು ಕರೆದು ಇಷ್ಟೊಂದು ದೊಡ್ಡ ಗೌರವ ಕೊಟ್ಟಿದ್ದೀರಿ ಅಂದಮೇಲೆ ನಾನು ಈ ಋಣನ ಯಾವತ್ತೂ ತೀರಿಸಲ್ಲ. ಇಲ್ಲಿರುವಂತಹ ಎಲ್ಲರೂ, ನಮ್ಮ ಆನಂದಪ್ಪ ಸಾವ್ಕಾರ ಆಗಿರ್ಬೋದು, ಇವತ್ತು ಯಾಕೋ ಶರಣಪ್ಪ ಸಾವ್ಕಾರ ಬಂದಿಲ್ಲ, ಮತ್ತು ನಮ್ಮ ಗೊಲ್ಲಾಳವರಾಗಿದ್ರು, ನಮ್ಮ ಸರ್ ನೋಡ್ರಿ, ನಮ್ಮ ಸರು ಏನು ಬಸವಂತರಾಯ ಮಾಸ್ಟರ್, ನಮ್ಮ ಬಸವಂತರಾಯ ಮಾಸ್ಟರು ಸರ್ 5 ದಿನ ಪರ್ಯಂತರವಾಗಿ ಕಣ್ಣು ಸಹಿತ ಮಿಟಕಿಸಲಾರ್ದೇನೆ ಏನು ಪ್ರವಚನ, ಏನು ಮಡಿವಾಳಪ್ಪನ ಸಾಹಿತ್ಯ ಬರ್ತಂತ ಹೇಳಿ ಹೆಂಗೆ ಕೈಕೊಂಡು ಕುಂತು ನೋಡಿದ್ರಲ್ಲ. ನೀವೆಲ್ಲರೂ ನನಗೆ ಬಹಳ ಗೌರವ ಕೊಟ್ಟಿದ್ದೀರಿ. ನಮ್ಮ ಗೊಲ್ಲಾಳಾಗಿರ್ಬೋದು, ಮತ್ತು ನಮ್ಮ ನಿಂಗಣ್ಣ ಮಾಸ್ಟ್ರು ಮೊನ್ನೆ ಒಂದು ದಿವಸ ಬಂದಿರೋತ್ತು, ಎಲ್ಲ ಅಲ್ಲೇ ದೂರ ಕೂತ್ಕೊಂಡು ಕೇಳ್ತಾರೆ ಅವರು. ಇಲ್ಲಿ ಎಲ್ಲರೂ ನಮಗೆ ಬಹಳಷ್ಟು ಗೌರವದಿಂದ ಕಂಡೀರಿ. ಈ ಋಣನ ಯಾವತ್ತೂ ಮರಿಲಿಕ್ಕಾಗೋದಿಲ್ಲ. ಮತ್ತು 5 ದಿನ ನಾ ಏನೂ ಬೇಡಿಲ್ಲ ನಿಂಬಲ್ಲಿ, ಇವತ್ತು ಬೇಡ್ತೀನಿ. ಯವ್ವ ಬಂದು ನೋಡಿ, ಯವ್ವ ಎಷ್ಟು ಹೇಳ್ತಿದ್ದ, ಬೇಡ್ತಾನೆ ನೋಡೆ ಯವ್ವ, ತಾನೇ ಬೇಡ್ತಾನೆ ನೋಡಂತೀರಿ. ಇವತ್ತು ಬೇಡ್ತೀನಿ, ನಿಮಗೆ ತವ್ರ ಮನೆ ಅಂತ ತಿಳ್ಕೊಂಡು ಬೇಡ್ತೀನಿ. ಉಡಿವಡ್ಡಿ ಬೇಡ್ತೀನಿ, ನೀವು ಖಾಲಿ ಕಳಿಸಬಾರ್ದು, ಕೊಡ್ತೀರಿಲ್ಲ. ನಿಮಗಿಂತ ಇವರು ಏನು ಕುಂತಾರಲ್ಲ ಅಣ್ಣಯ್ಯಗಳು, ಅವ್ರಿಗೆ ಬೇಡ್ತೀನಿ ನಾ ಭಾಳಷ್ಟು. ನಿಂಬಲ್ಲಿ ಸ್ವಲ್ಪ ಇರ್ತಾವ, ಕೊಡ್ಬೇಕಾಗ್ತದೆ. ಭಾಳ ಇರೋದು ಅವ್ರ ಬಲ್ಲಿ. ಉಡಿವಡ್ಡಿ ಏನು ಬೇಡ್ತೀನಿ ಅಂದ್ರೆ, ನಿಮಗೆ ರೊಕ್ಕ ಕೇಳೋದಿಲ್ಲ, ರೂಪಾಯಿ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಅಂತಸ್ತು ಕೇಳೋದಿಲ್ಲ, ಕಾಳು ಕಡಿ ಕೇಳೋದಿಲ್ಲ. ನಾ ಏನು ಬೇಡ್ತೀನಿ ಉಡಿವಡ್ಡಿ ಅಂದ್ರೆ, ತವ್ರ ಮನೆ ಅಂತ ತಿಳ್ಕೊಂಡು ಏನು ಬೇಡ್ತೀನಿ ಅಂದ್ರೆ, ನಿಂಬಲ್ಲಿರುವಂಥ ದುಶ್ಚಟಗಳನ್ನ ನಾನು ಉಡಿಯೊಳಗೆ ಹಾಕ್ರಿ. ಯಾವರೇ ಇದ್ರೆ ದುಶ್ಚಟ ನಾನು ಉಡಿಯೊಳಗೆ ಹಾಕ್ರಿ. ಒಬ್ಬ ಚಟ ಬಿಟ್ಟು ನಮ್ಮ ಉಡಿಯೊಳಗೆ ದುಶ್ಚಟ ಹಾಕಿದ್ರೆ 1 ಲಕ್ಷ ರೂಪಾಯಿ ಕಾಣಿಕೆ ಕೊಟ್ಟಂಗೆ ಯವ್ವ ನಮಗೆ. ಅವನ ಜೀವಮಾನದೊಳಗೆ ಅಷ್ಟು ಖರ್ಚು ಮಾಡ್ತಾನೆ ಆ ದುಶ್ಚಟಕ್ಕಾಗಿ. ಕುಡಿಯೋದಿರ್ಬೋದು, ಸಿಗರೇಟ್ ಇರ್ಬೋದು. ಮತ್ತು ಅಪ್ಪಗಳೇ ನಾವೇನು ಮಾಡಲ್ಲ, ನಾವೇನು ಕೊಡಂಬಂತೀರೇನು? ನಿಂಬಲ್ಲಿನೂ ದುಶ್ಚಟಗಳು ಏನಿರ್ತಾವ ಅಂದ್ರೆ, ಅತ್ತಿಗೆ ಬೈಯ ಚಟ ಇರ್ತದೆ, ಸೊಸಿಗೆ ಬೈಯ ಚಟ ಇರ್ತದೆ. ಮುತ್ತೆ ಇವತ್ತಿನಿಂದ ನಮ್ಮ ಅತ್ತಿಗೆ ನಾ ಬೈಯೋದಿಲ್ಲ, ನಮ್ಮ ಸೊಸಿಗೆ ನಾ ಬೈಯೋದಿಲ್ಲ ಅಂತ ತಂದು ನಾ ಸಿಟ್ಟು ತಂದು ನಮ್ಮ ಉಡ್ಯಾಗ ಹಾಕಿದ್ರೆ ಅದು ಕೂಡ ನೀವು ದಾನ ಕೊಟ್ಟಂಗೆ ಆಗ್ತದೆ. ಮತ್ತು ದಾನ ಕೊಡ್ಲಿಕ್ಕೆ ಬರ್ತಿದ್ದಿಲ್ಲ. ತತ್ತದ ನಮ್ಮ ಮನೆ ತಂದವ್ರು ನೋಡ್ರಿಲ್ಲ, ನಿನ್ನ ಕೇಳಿರಲ್ಲ, ತತ್ತದ ನಮ್ಮ ಮನೆ ತಂದು. ಇವತ್ತು ತತ್ತದ ನಮ್ಮ ಮನೆ ತಂದವ್ರು ಬಂದ್ರಂತ, ಇವರೆಲ್ಲ ಕಾರ್ಯಕರ್ತರು ಕಲ್ತು ಪಟ್ಟಿ ಕಳಿಸಿದ್ರಂತ ಅವ್ರ ಮನೆಗೆ. ಹಿಂಗೆ ಪಟ್ಟಿ ಮಾಡ್ತಿದ್ರು, ಮನೆ ತಿರುಗಾಡಿ ಹೋದ್ರು. ತತ್ತದನ ಮನೆಗೆ ಹೋದ್ರು. ತತ್ತದನ ಮನೆಗೆ ಹೋಗಿ, ಏ ತಮ್ಮ ಪಟ್ಟಿ ಕೊಡು ಅಂದರು. ಎದ್ರ ಪಟ್ಟಿ ಅಂದ ಅವ. ಎಂಥ ಜಿಪ್ಪುಣಿದ್ದಂದ್ರೆ ಮಂದೆಲ್ಲ ತುಪ್ಪದಾಗ ನೊಣ ಬಿದ್ರೆ, ಅವ ಚಾದಾಗ ನೊಣ ಬಿದ್ರೆ ಚೀಪ್ ತಿಂದಂತ, ಅಷ್ಟು ಜಿಪ್ಪುಣಿದ್ದ. ಎದ್ರ ಪಟ್ಟಿ ಅಂದವ. ಎದ್ರ ಪಟ್ಟಿ ಅರನ, ಏ ಮತ್ತು ದೇವಿ ಜಾತ್ರೆ ಇಟ್ಕೊಂಡಿವಿ, ಇನ್ನ ಹೇಳ್ಬೇಕ ನಿನಗೆ? ಹೌದಲ್ರಿ, ನನಗೆ ಗೊತ್ತೇ ಇಲ್ಲ, 1,000 ರೂಪಾಯಿ ಬರ್ಕೋರಿ ಅಂದ. ಹೇಳ್ತಿ ಹಣಿ ಹುಡ್ಕೊಂಡು ಒಳಗೆ ಕೂತಿದ್ರು, ಬಾಯಾಗ ಮಣ್ಣು. 1000 ರೂಪಾಯಿ ಬರಿಸ್ತಲ್ಲ ಅಂತ ಹೇಳಿ ಇವ ಬರೆದ ಕೂಡಲೇ ಮತ್ತೆ ತಾತಮ್ಮ ಅಂದರು. ಇನ್ನ ಜಾತ್ರೆ ದೂರದಲ್ಲಿ ಕೊಡ್ತೀನಿ ತಗೋರಿ ಅಂದ. ಕೊಡ್ತೀನಿ ತೋರೇನೆ, ಕೊಡ್ತಾನೆ ಬರ್ರಿ, ಮತ್ತು ಬರ್ಸ್ಯಾನಂದ್ರೆ ಕೊಡ್ತಾನೆ ಬರ್ರಿ ಅಂತ ಇವ್ರು ಹಾದ್ರು. ಈಕಿ ಒಳಗೆ ಬರ್ನ, ಏನು ನೀನು ಬಾಯಾಗ ಮಣ್ಣು, 1,000 ರೂಪಾಯಿ ಅಂದ್ರೆ ಸುಮ್ಮನೆ ಬರ್ತಾವ, ನೀ ಎಂದೂ ಖರ್ಚು ಮಾಡ್ಲಾರ್ದ 1000 ರೂಪಾಯಿ ಬರೆಸ್ತಿಯಲ್ಲ ಅಂದ್ಗಳೇ ಅವ ಅಂದ. ಹುಚ್ಚುಗೊಟ್ಟಿ ಸುಮ್ಕೊಂಡ್ರು, ಬರೆಸಿದ್ಗಳೇನು ಕೊಟ್ಟಿನಿ ತಿಳ್ಕೊಂಡೇನು, ಕೊಡ್ತಾನಂತ ತಿಳ್ಕೊಂಡೆ ನಾ. ಅಯ್ಯ ನನ್ನ ಸೂರ ಚಲೋ ಆಯ್ತಂದ್ಲಕ್ಕಿ. ಇಂಥ ಗಾಡಿದೇರಿ ಇರ್ಬೇಕಂತ ಖುಷಿ ಪಟ್ಲೆ. ಮತ್ತು ಹ್ಯಾಂಗೆ ಮಾಡ್ತೀನಿ ನೀ ನೋಡಿ, ನಾ ಹ್ಯಾಂಗೆ ಮಾಡ್ತೀನಿ ಅಂತ ನಾವು. ಇವ್ರು ಬಿಡ್ಲಿಲ್ರಿ, ದಿನ ಕಳಿಸೋರು. ತಮ್ಮ ಪಟ್ಟಿ, ತಮ್ಮ ನಮ್ಮ ಶಾಂತಗೊಂಡಿದ್ದಂಗ್ರಿ ಪಟ್ಟಿ, ತಮ್ಮ ಪಟ್ಟಿ ಅಲ್ಲಕತ್ರು.
ಇವ ನಾಳೆಗೆ ತಮ್ಮ ನಾಳೆಗರವ ಇವ್ರು ಕೇಳೋರು ಅವ್ರು ನಾಳೆಗನವ ಕಡೆಗೆ ಜಾತ್ರೆನೇ ಬಂತ್ರಿ, ಪಟ್ಟಿ ಕೊಡಲಿಲ್ಲ ಅವ ಗಟ್ಟುಮುಟ್ಟು. ಇನ್ನು ನಾಳೆಗೆ ಜಾತ್ರೆ ಇತ್ತು, ಒಂದು ಹುಡುಗ ಕೂಲಿ ಆಳ್ಕ್ ಮಾಡಿದ್ರು, 1000 ರೂಪಾಯಿ ಕೊಡ್ತೀನಿ ಅಂದ್ರೆ ಅದ್ರಾಗ 50 ರೂಪಾಯಿ ಕೂಲಿ ನಿನ್ಗೆ ವಸೂಲು ಮಾಡ್ಕೊಂಬಂದ್ರ ಅಂತ ನಮ್ಮ ಬಸ್ಸು ಮಾಸ್ಟ್ರು ಚಿದಾನಂದ ಕಲ್ತು ಜಮಾ ಮಾಡಿ ಕಳಿಸಿದ್ರು. ಅದು ಕೂಲಿ ಆಳು ಹೋಗಿ ಕುಂತ ಅವನ ಮನೆ ಮುಂದೆ, ಯಪ್ಪ ವಸೂಲು ಮಾಡ್ಕೊಂಡೆ ಬಾ ಅಂದಾರ, 50 ರೂಪಾಯಿ ನನಗೆ ಕೂಲಿ ಕೊಟ್ರಂದ ಕುಂದ್ರಂತ. ಇಲ್ಲಿ ಅವನಿಗೆ ಕುಂದ್ರಿಸ್ದ, ಹಿಂದಿನ ಬಾಗಿಲಿ ಕಿತ್ತಿ ಹಾರಿಬಿಟ್ಟ. ಜಾತ್ರೆನೂ ಬೇಡ ದೇವ್ರನ್ನೂ ಬೇಡ ಅಂದ. ಓಡ್ಕೋತ ಹೋದ, ಬಸ್ಸಿಗೆ ಹೋಲಿಲ್ಲ, ನಡ್ಕೋತೆ ಹೋದ, ಬಿಜಾಪುರಕ್ಕೆ ಹೋದ. ಬಿಜಾಪುರದಾಗ ಒಬ್ಬ ಇವನಂತವನು ಲಪುಟ್ ಚಿಕ್ಕ, ಯಾಕೋ ಬಂದಿದ್ದಲ್ಲಿ ಜಾತ್ರೆ ಅದ, ಯಾಕೆ ಬಂದಿ ಅದು? ಏನೋ ಮಾರಾಯ ಸುಮ್ ಬರ್ಸಿನಿ, ಬೆನ್ನೆ ಬಿದ್ದಾವ, ಪಟ್ಟಿ ಕೊಡು ಅಂತೇಳಿ. ಹಂಗೆ ಕೇಳ್ತಾವ, ಬಾ ಆ ಪಟ್ಟಿ ತೊಗೊಂಡು ಏನು ಮಾಡ್ತಿ? ಹಂಗೆ ಅಂತಿರ್ತಾರೆ, ಜಾತ್ರೆ ಆಗಂತಾರೆ, ಹೋಗೋದೇ ಬೇಡ ಬಾ ಅಂತ ಅವ್ನು ಹೆಗಲ ಮೇಲೆ ಕರ್ಕೊಂಡು ಕೈ ಹಾಕೊಂಡು ಕರ್ಕೊಂಡು ಹೋದ. ಇದು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿದ್ದಿದ್ದಿಲ್ಲ ಪಾಪ, ಭಾಳ ಜಿಪ್ಪುಣಿ ಚಾ ಕುಡ್ದವಲ್ಲ, ಇದಕ್ಕೆ ಹೆಗಲ ಮೇಲೆ ಕರ್ಕೊಂಡು ಸೀದಾ ಅಲ್ಲಿಗೆ ಹೋದ. ಎಲ್ಲಿಗೆ ಹೋದ? ಹೊತ್ತು ಮುಣಿಗೆ ಎಲ್ಲಿಗೆ ಹೋಗ್ತಾನೆ? ಅಲ್ಲಿಗೆ ಕರ್ಕೊಂಡು ಹೋದ. ಇದಕ್ಕೆ ತಲೆ ಗಿರ್ರಂತ ತಿರ್ಗ್ಲಕ್ಕತ್ತದ ನೋಡಿ, ಸುಮ್ಮ ತಗೊಳ್ಳೋದು ಹಂಗೆ ಆಗ್ತದೆ, ಹಿಂದ್ರಗಡೆ ಎಷ್ಟು ಆನಂದ ಆಗ್ತದೆ ನೋಡು ಅಂದ. ಒಂದುಗಳನ್ನೇ ಅದು ಯಥಾರ್ಥ ಕುಡಿದು ಕುಂದ್ರಲಕ್ಕೆ ಬರಲಾದಂಗೆ ಜೋಲಿ ಹೊಡ್ಲಿಕ್ಕತ್ತದ. ಇವ ಪಕ್ಕ ಇದ್ದವ, ಮೊದಲಿದ್ನಲ್ಲ ಅವ ಪಕ್ಕ ಇದ್ದ. ಇದಕ್ಕೆ ನಿಶೆ ಆದ ಕೂಡನೇ ಹಿಂಗೆ ಬಟ್ಟು ಮಾಡಿ ತೋರಿಸಿ ಹೋಗ್ಬಿಟ್ಟ. ಅವ ಕೊಡ್ತಾನೆ ನೋಡಿ ಬಿಲ್ ಅಂತ ಹೋಗ್ಬಿಟ್ಟ. ಇದು ವಾಲಾಡ್ಕೋತ ಹೊಂಟತ್ರಿ, ಗಲ್ಲೆದ ಬಲ್ಲಿ ಹೋಗೋಣ ಹಿಡಿದು ಕುಂದಿರ್ಸಿದ್ರೆ, ಬಿಲ್ ಕೊಡೋದು. ಎದ್ರ ಬಿಲ್ಲ ಅಂದಿವ, ಮತ್ತು ಕುಡ್ದಿರಿ ಅಲ್ಲಿ ಇಬ್ರು ಕಲ್ತು, ಇದಕ್ಕೆ ಬಿಲ್ ಕೊಡ್ಬೇಕನ್ನಂದ ಅವ. ಮತ್ತು ನಿಮ್ಮ ಅಪ್ಪ ಕೊಡ್ಬೇಕನ್ನಂದ್ರೆ ಅವ್ರು ಎಲ್ಲ. ಇವನು ಅವ ಎಲ್ಲಿ ಹೋದ? ಅವ ಹೋದ, ನಿನ್ನ ಹೆಸರು ಹೇಳೇನ ಕೊಡೋದ್ಗಾನೆ ಹಗರ್ ದೋತರ ಗಂಟನ್ಯಾಗ ಒಂದು 1000 ರೂಪಾಯಿ ಇಟ್ಕೊಂಡು ಹೋಗಿತ್ತು. ಬೆಲ್ಯಾಕಿರ್ಲ 1000 ರೂಪಾಯಿ ಇಟ್ಕೊಂಡು ಗಪ್ಪು ಬಿಚ್ಚಿ ಕೊಟ್ಟು ಹೊರಗೆ ಬಂದ. ಅವ ನೋಡ್ಕೊತೇ ಕೂತಿದ್ದ, ಬಂದೆ ಏನು ಮಾರಾಯ 1000 ರೂಪಾಯಿ ಹೆಣಕ್ಕೆ ಇಟ್ಕೊಂಡೆಲ್ಲಿ ನೀನು, ನಾವು ಸುಮ್ಮನೆ ಇರೋರಿಗೆ ಅಂದ. ಇವತ್ತು ನಮ್ಮದು ನಾಳೆಗೆ ನಿಂದು, ಬಾ ಹೆಂಗೆ ನಡೀತಿರ್ತಾವ ಅಂದ. ಭಾಳ ಪ್ರೀತಿ ಇರ್ತದ್ರಿ ಅವ್ರದಾಗ, ನೋಡ್ಬೇಕು. ಮಾತು ಹಿಂಗೆ ಆಡ್ತಿರ್ತಾರ, ತಳ ಇರಲ್ಲ ಬುಡ ಇರಲ್ಲ. ಕುಡುಕರು ಮಾತು ನೋಡ್ಬೇಕು ನೀವು. ಇಬ್ರು ಕುಡುಕರು ಹೊಂಟಿದ್ರಂತ, ಹಿಂಗೆ ಮ್ಯಾಲೆ ನೋಡಿದ್ರಂತ, ಸೂರ್ಯ ಏನು ತಂಪಾನಲ್ಲ ಅಂದ್ರಂತ. ಚಂದ್ರಮ್ಮ ಸೂರ್ಯ ಎಷ್ಟು ತಂಪಾಗ್ಯಾನಲ್ಲ ಅಂದ್ರಂತ. ಇದು ಮತ್ತೊಂದು ಕುಡುಕಂತ, ಸೂರ್ಯ ಅಲ್ಲೋ ಚಂದ್ರಮ್ಮ ಸೂರ್ಯ ಅಡ್ಡು ಹೊಡೆದಾಡ್ಲಕತ್ತವ. ಇವು ಸೂರ್ಯ ಅಂತಿತ್ತು, ಇದು ಚಂದ್ರಮ್ಮ ಅಂತಿತ್ತು, ಅಡ್ಡು ಹೊಡ್ಲಾಕತ್ತಿತ್ತು. ಒಬ್ಬ ಸಂಬಾಯ್ತು ಮಾಸ್ತರ್ ಬಂದ, ನೆಡು ಹಾಯ್ತು. ಮಾಸ್ತರ ನಿಂದ್ರಂದ್ರು. ಯಾಕ್ರಪ್ಪ? ಅವ ಸೂರ್ಯನೇನು ಚಂದ್ರಮ್ಮನ ಹೇಳು. ಮಾಸ್ತರ್ನ ಎದಿ ಒಡೆದು ಚೂರ ಆಯ್ತು. ಸೂರ್ಯ ಅಂದ್ರೆ ಇವ ಕಪಾಳ ಹೊಡಿತಾನೆ, ಚಂದ್ರಮ್ಮ ಅಂದ್ರೆ ಇವ ಕಪಾಳ ಹೊಡಿತಾನೆ. ಹೆಂಗೆ ಮಾಡಮ್ಮಂದ? ಭಾಳ ಹುಷಾರಿದ್ದ ಮಾಸ್ತರ. ಈ ಊರವಲ್ರಿ ಬೇಲೂರವಿನ ನನಗೆ ಗೊತ್ತಿಲ್ಲ ಅಂತ ಹೋದ ನಾವು. ಹಿಂಗೆ ಕುಡುಕರ ಮಾತಿಗೆ ತಳ ಇರಲ್ಲ ಬುಡ ಇರಲ್ಲ. ಹೋದ್ರು ಹೆಗಲ ಮೇಲೆ ಕೈ ಹಾಕೊಂಡು, ಮತ್ತು ಅಲ್ಲಿ ಇಲ್ಲಿ ತಿರುಗಾಡ್ಕೊತ ಹೋಗೋದಾಗ ಬಸ್ ಸ್ಟ್ಯಾಂಡ್ನಾಗ ಮನ್ಕೊಂಡ್ರಿ ಇಬ್ರು ಬಸ್ ಸ್ಟ್ಯಾಂಡ್ನಾಗ ಮನ್ಕೊಂಡ್ರು. ಹೆಂಗೆ ಮನ್ಕೊಂಡ್ರೆ ತಾವು ಉಟ್ಕೊಂಡು ದೋತ್ರ ಮನ್ಕೊಂಡು ಶುದ್ಧ ಮುಸಲ್ಮಾನ್ ಹೆಣ ಕಣ್ಣಂಗೆ ಆತಿದ್ರಿ. ಇಬ್ರು ಮನ್ಕೊಂಡಿದ್ರಿ. ಪೊಲೀಸರು ಬಂದು ಪಟ್ ಹೊಡ್ಕೊತ ಬಂದ್ರೆ, ಹೇಳ್ರಿ ಯಾರು ನೀವು ಅಂತ. ಕಳ್ಳರು ಬಂದು ಮನೆಗಿರೇನು ಯಾವ್ರಿ ಅಂದ, ಏನು ಕಿರಿಕಿರಿ ಅಂತ ಎದ್ದು ಹೊಂಟು. ಮತ್ತೆ ಎಲ್ಲಾರ ಊರಾಗ ಹೋಗಿ ಮನಗಿದ್ರೈತೆ ಅಂತೇಳಿ ಬಿಜಾಪುರದಂಥ ದೊಡ್ಡ ಪಟ್ಟಣದ ನಡಿ ಎಲ್ಲಾರ ಮನಗಮ್ಮಂತ ಹೊಂಟು. ಹಿಂಗೆ ಹೊಂಟಿದ್ರು, ಅಲ್ಲಿ ಬಾರಾಕಮನ್ ಅಂತ ಬರ್ತದೆ. ಆ ಬಾರಾಕಮನ್ ಬಲ್ಲಿ ಹೋಗೋಣ. ಹಿಂಗೆ ನೋಡ್ದ ಒಬ್ಬ ಕುಡುಕ, ಈ ಊರವ್ರಿಗೇನು ಬುದ್ಧಿ ಅದ ಇಲ್ಲ ನಾವು. ಯಾಕೋ ಇಟ್ಟು ತೆಳಕ್ಕೆ ಕಟ್ತಾರ ಬಾಗಿಲು, ನಮಗೆ ಬಡಿಯಲ್ಲ ನೋಡಿ. ಬಾಗಿಲು ಬಡಿತು ಅಂತ ಅಟ್ಟೆ ಹತ್ರ ಕಟ್ಟಿದ್ದು, ನಮಗೆ ಬಡಿಯಲ್ಲನು ಅಂದ. ಇವ ಅಂದ ಮತ್ತೊಬ್ಬ ಕುಡುಕ, ಬಡಿತದ ಅನ್ನೋದು ನಮ್ಗೆ ಗೊತ್ತದ, ಬಗ್ಗಿ ಹೋಗಮ್ಮ ಅಂದ. ಅಲ್ಲಿ ಬಾಗಿಲದ, ಇಲ್ಲೇ ಬಗ್ಗಿ ಹೋಲಕತ್ರು. ಬಗ್ಗಿ ಹೋಲಕತ್ರು. ಪೊಲೀಸರು ಬಂದರು, ಹಿಡ್ರಿ ಇಲ್ಲಿ ಕಳ್ಳರದಾರ ಅಂದ್ರು. ಅವ್ರು ಇವ್ರು ಯಾವಾಗ ಬಗ್ಗಿ ಹೊಂಟ್ರಂದ್ರೆ, ಇವ್ರು ಕಳ್ಳರ ಇಷ್ಟು ದಿನ ನಮ್ಮ ಕಣ್ಣು ತೆಪ್ಪಿಸಿ ಕಳ್ತನ ಮಾಡ್ರಿ, ಹಿಡ್ರಿ ಅಂತ ಅಡ್ಡಕ್ಕೆ ಹೋಗಿ ಟಪ್ ಅಂತ ತೆಲಿಗೆ ಹೊಡೆದ್ರಂತ. ನೋಡಲೇ ಬಡಿತದಂದಿಲ್ಲ ಬಾಗಿಲನ್ನಂತೀವ. ಕುಡುಕ ಬಡಿತದಂದಿಲ್ಲ. ಇವನಿಗೂ ಒಂದು ಬಿತ್ತಂತ, ನಿನಗೂ ಬಡಿತಿಲ್ಲ ಅಂದ್ರೆ ಹೌದಲ್ವ ಅಂತ ಹಿಂಗೆ ಎತ್ತಿರಂತ. ಎದಿ ಮೇಲೆ ಅಂಗಿ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರಂತ. ಲಾಕಪ್ನ್ಯಾಗ ಹಾಕಿಬಿಟ್ಟು, ಲಾಕಪ್ನ್ಯಾಗ ಹಾಕಿ ಊರಿಗೆ ಹೇಳಿ ಕಳಿಸಿದ್ರು, ನಿಮ್ಮೂರವ ಬಂದು ಜೈಲ್ನಾಗ ಬಿದ್ದಾನ, ಬಿಡಿಸ್ಕೊಂಡು ಹೋರಿ ಅಂದರು. ಜಾತ್ರೆ ಕಮಿಟಿ ಅಂತರು ಏನು ಮಾಡಿ ಜೈಲ್ನಾಗ ಬಿತ್ತು ಮಾರಾಯ? ಸುಮ್ಮನೆ ಇಲ್ಲೇ ಇತ್ತಲ್ಲೋ, ನಿನ್ನಿಲ್ಲೇ ಇತ್ತು, ಇವತ್ತಿಲ್ಲೇ ಇತ್ತು, ಏನು ಮಾಡ್ತು ಅಂತ ಹೋಗಿ, ಅಂಥ ಮನುಷ್ಯ ಅಲ್ರಿ ಇವ, ಭಾಳ ಸಂಬಾಯ್ತದಾನ, ಸುಮ್ಮನೆ ಜೈಲಿಗೆ ಹಾಕಿರಿ, ಬಿಡ್ರಿ ಅವನಿಗಂತ. ಅದೆಲ್ಲ ಏನು ಕೇಳಲ್ಲ. FIR ಹರಿದೀವಿ, ಏಟು ಬಿಲ್ ಆಗ್ತದ ಅಟ್ಟು ಕೊಟ್ಟು ಹೋರಿ ಅಂದ್ರೆ 1500 ರೂಪಾಯಿ ತೊಗೊಂಡ್ರಂತ ಪೊಲೀಸ್.
ಅದು 1500 ರೂಪಾಯಿ ಮತ್ತು ಇದೊಂದು 1000 ರೂಪಾಯಿ ಏಟಾಯ್ತು ಮತ್ತು ಇಲ್ಲಿ ಪಟ್ಟಿ ಏಟು ಕೊಡ್ಬೇಕಾಗಿತ್ತು. ಇದು ಎದರ ಸಲುವಾಗಿ ಹೇಳೀನಿ ಅಂದ್ರೆ, ನಾವೇನಾರ ಪಟ್ಟಿ ಕೊಡಾಗ ಒಂದು ಸ್ವಲ್ಪ ಹಿಂದ ಮುಂದೆ ನೋಡಿ ನಾಳೆ ಕೊಟ್ರಾಯ್ತು ನಾಡ್ದು ಕೊಟ್ರಾಯ್ತು ಹಿಂಗೆ ಬಿಟ್ರಾಯ್ತು ಅಂದ್ರೆ ಪಾಸಂಗಾಗಿ ಇಂತಲ್ಲಿ ಹೋಗಿಬಿಡ್ತಾವ ರೊಕ್ಕ. ತಿಳ್ಕೊಳ್ರಿ ನೀವು, ಇಂತಲ್ಲಿ ಹೋಗಿಬಿಡ್ತಾವ. ಅದಕ್ಕೆ ಇವಾಗ ಅನ್ಲಾರ್ದೇನೆ, ಅವರು ನಿಮ್ಮ ಮನೆಗೆ ಬರ್ಲಾರ್ದೇನೆ, ನಿಮಗೆ ಕೇಳಲಾರ್ದೇನೆ ಕೈ ತುಂಬ ತಂದು ತಾಯಿ ನಮಗಿಷ್ಟೇ ಕೊಟ್ಟಿದಿ ಅಂತ ಹೇಳಿ ಬಗ್ಸಿ ಒಳಗೆ ತಂದು ದುಡ್ಡಾಗಲಿ ಧಾನ್ಯ ಆಗಲಿ ತಂದು ಆ ತಾಯಿ ಉಡಿ ತುಂಬಿದ್ರಂದ್ರ ಅದ್ರ 10 ಪಟ್ಟು ನಿಮ್ಮ ಉಡಿ ಆ ತಾಯಿ ತುಂಬುತ್ತಾಳ. ಅದ್ರ 10 ಪಟ್ಟು ಉಡಿ ಆ ತಾಯಿ ತುಂಬುತ್ತಾಳ. ಅಂತಹ ಭಾಗ್ಯವಂತರು ನೀವೆಲ್ಲ ಆಗಬೇಕು ಅಂತ ಹೇಳಿ 5 ದಿನಗಳ ಪರ್ಯಂತರವಾಗಿ ಪ್ರವಚನ ನೀವು ಕೇಳಿದ್ದೀರಿ. ನಾ ಏನು ದೊಡ್ಡ ಪಂಡಿತಲ್ಲ, ಭಾರಿ ಪ್ರವಚನಕಾರರಲ್ಲ, ಏನೋ ಒಂದಿಷ್ಟು ಪ್ರಯತ್ನ ಮಾಡಿ ಮಡಿವಾಳಪ್ಪನ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನಾದರೂ ವ್ಯತ್ಯಾಸ ಆದರೆ ನಿಮ್ಮ ಮನೆ ಮಗ ಆಡಿದಾನೆ ಅಂತ ತಿಳ್ಕೊಂಡು ನನ್ನ ಕ್ಷಮಾ ಮಾಡಿರಿ. ಮತ್ತು ಬಂದಂಥವ್ರಿಗೆ ಎಲ್ಲರಿಗೆ ಹೆಸರು ತೊಗೊಳಕ್ಕಾಗಲ್ಲವ. ಇಲ್ಲಿ ಕುಂತವ್ರು ಭಾಳ ಜನ ಅದಾರೆ, ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ. ಯಾಕಂತ ಕೇಳಿದ್ರೆ ಅದು ಸಮಯ ಇರಲ್ಲ, ನೆನಪು ಇರಂಗಿಲ್ಲ. ಅದಕ್ಕೆ ಜಾನಪದ ಕವಿ ಹೇಳ್ತಾನೆ, ಊರೆಲ್ಲ ನೆಂಟರು ಕೇರೆಲ್ಲ ಬಳಗ, ಯಾರನ್ನ ಹಾಡಲಿ ಯಾರನ್ನ ಹರಿಸ್ಲಿ ಒಟ್ಟಿನಾಗ ಹೇಳೋದೇನೆಂದ್ರೆ ಯತ್ನಾಳದ ಗ್ರಾಮ ಹಳ್ಳದ ದಂಡೆನ ಕರಿಕಿ ಹಂಗೆ ಯಾವತ್ತೂ ಹಸರಾಗಿರಲಿ ಅಂತ ಹಾರೈಸ್ತಾ ನಮ್ಮ ಪ್ರವಚನಕ್ಕೆ ಮಂಗಲ ಹೇಳ್ತೀನಿ. ಭಾಳಷ್ಟು ಜನ ನಮ್ಮ ಪ್ರವೀಣ ನಮಗೆ ಕರ್ಕೊಂಡು ಬರೋದು ಹೋಗೋದು ನೋಡ್ರಿ, ಎಷ್ಟು ಪ್ರೀತಿ ಎಷ್ಟು ಪ್ರೇಮ. ನನಗನ್ನಿಸ್ತದೆ ನಾವು ಎಲ್ಲಿನೂ ಇಂಥ ಆತ್ಮೀಯತೆ ಪ್ರೇಮ ಕಂಡಿರ್ಲಕ್ಕಿಲ್ಲ ಅಂತ ಭಾವಿಸ್ಕೊಂತ 2 ದಿವಸ ಗವಾಯಿಗಳು ಅದ್ಭುತವಾದಂಥ ಮಡಿವಾಳಪ್ಪನ ಹಾಡುಗಳು ಕೇಳಿದ್ರಿಲ್ಲ, ಅದ್ಭುತವಾದಂತಹ ನಮ್ಮ ಕಂಠಸಿರಿಯಿಂದ ಇವೆಲ್ಲ ಕಡ್ಕೋಳ ಮಠದೊಳಗೆ ಬೆಳೆದಂಥ ಪ್ರತಿಭೆಗಳು. ಅಂಥ ಗವಾಯಿಗಳು ನಮಗೆ 5 ದಿವಸ ಅವ್ರಿಗೆ ಅವಕಾಶ ಕೊಟ್ಟನೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಸಮಾಧಾನ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ನಮಗೆ ಸಮಾಧಾನ ಆಗಿದೆ ಅಂತ ಭಾವಿಸ್ಕೊಂಡು ನಮ್ಮ ಪ್ರಾಣೇಶ ಸಿದ್ದರಾಮಪ್ಪ ಮಾಸ್ಟರ್ ಮಗ, ಅವರು ಯಡ್ರಾಮಿ ಸಿದ್ದರಾಮಪ್ಪ ಮಾಸ್ಟರ್ ಮಗ, ಅವನು ಕೂಡ ಸಂಗೀತ ಸಾಥ್ ಕೊಟ್ಟಿದ್ದಾನೆ. ಅವ್ರಿಗೂ ನಮ್ಮ ಕಾರ್ಯಕರ್ತರು ಇಲ್ಲೆಲ್ಲ ನಿಂತ್ಕೊಂಡಿದ್ದಾರಲ್ಲ ಕಾರ್ಯಕರ್ತರು ನಮಗೆ ಭಾಳ ಗೌರವದಿಂದ ಕರೆದು ಇಂತಹ ಒಂದು ಶ್ರೇಷ್ಠವಾಗಿರುವಂಥ ಪದವಿಯನ್ನು ನಮಗೆ ಕರುಣಿಸಿದ್ದಕ್ಕೆ ಈ ಗ್ರಾಮದ ಎಲ್ಲ ತಾಯಂದಿರಿಗೂ ಎಲ್ಲ ಶರಣ ಬಳಗಕ್ಕೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತೆ ಯಾವತ್ತಾದರೂ ಅಂತ ನಾನು ಹೇಳಂಗಿಲ್ಲ. ಯಾಕಂತ ಕೇಳಿದ್ರೆ ಯಾವತ್ತು ಮನುಷ್ಯನಿಗೆ ಏನು ಬರ್ತದೋ ಗೊತ್ತಾಗಲ್ಲ, ಬದುಕಿ ಇರ್ತೀವಿ ಇಲ್ಲೋ ಗೊತ್ತಾಗಲ್ಲ. ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಈ 5 ದಿನ ಪ್ರವಚನ ಮುಕ್ತಾಯ ಆಯ್ತಲ್ಲ, ಇನ್ನು ಮೇಲೆ ಪರಮಾತ್ಮ ಯಾವಾಗ ತೊಗೊಂಡು ಹೋದ್ರೆ ಚಿಂತಿಲ್ಲಪ್ಪ, ನಾ ಯತ್ನಾಳ ಪ್ರವಚನ ಮುಗಿಸ್ತೆ ಅನ್ನೋ ಖುಷಿ ನನಗಿದೆ. ಇಂತಹ ಈ ವಾಕ್ಪುಷ್ಪಗಳನ್ನು ಪರಮ ಪೂಜ್ಯರ ಪಾದಕ್ಕೆ ಸಲ್ಲಿಸಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತೇನೆ. ಸರ್ವರಿಗೂ ಶರಣ.